ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಪನ್ನೀರ್ ಟಿಕ್ಕಾ ಮಸಾಲ. ಪನ್ನೀರ್ ಟಿಕ್ಕಾ ಮಸಾಲೆಗೆ ಫಸ್ಟ್ ಪನ್ನೀರು ಇದೆಲ್ಲ ಪದಾರ್ಥಗಳು ಹಾಕ್ಕೊಂಡ್ಬಿಟ್ಟು ಪನ್ನೀರನ್ನ ಫರ್ಮೆಂಟ್ ಮಾಡಲಿಕ್ಕೆ ಒಂದು 4 ಅವರ್ ಬಿಡಬೇಕು. ಅದಕ್ಕೆ ನಾನು ಇದು 200 ಗ್ರಾಮಿನಷ್ಟು ಪನ್ನೀರ್ ತೊಗೊಂಡಿನಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ 1-2 ಹೆಚ್ಚಿಟ್ಕೊಂಡಿನಿ ಚಿಕ್ಕದಾಗಿ. ಆಮೇಲೆ ಕ್ಯಾಪ್ಸಿಕಮ್ಮು, ಆಮೇಲೆ ಒಂದು ಟೊಮೊಟೊ, 1 ಈರುಳ್ಳಿ, 1 ಕ್ಯಾಪ್ಸಿಕಮ್ಮು, ಆಮೇಲೆ 2 ಹಸಿಮೆಣಸಿನ್ಕಾಯಿ. ಅದಕ್ಕೆ ಇಲ್ಲಿ 1 ಕಪ್ ಮೊಸರು ಇಟ್ಕೊಂಡೇನಿ. ಆಮೇಲೆ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಅದಕ್ಕೆ ಇಷ್ಟೇ ಅರ್ಧ ದೊಡ್ಡದಿದ್ದರೆ ಅರ್ಧ ನಿಂಬೆಹಣ್ಣು ಹಿಂಡ್ರಿ. ಚಿಕ್ಕದಾಗ ಒಂದು ಚಿಕ್ಕ ನಿಂಬೆಹಣ್ಣಿಂದ ಇದನ್ನಿದ್ರೆ ಅದು ಒಂದು ಫುಲ್ ಹಿಂಡಬೇಕು. ಫಸ್ಟು ನಾನು ಪನ್ನೀರ್ ಹಾಕೋತೀನಿ. ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು. ನಿಮಗೆ ಬೆಳ್ಳುಳ್ಳಿ ಬೇಡ ಅಂತಂದರೆ ಆಪ್ಷನಲ್ಲು ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋತೀನಿ ಫಸ್ಟಿಗೆ. ಆಮೇಲೆ ಇದು ಮೊಸರು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀವು ಮಿಕ್ಸ್ ಮಾಡಿಕೊಂಡು 4 ಅವರು ಫ್ರೀಜರಲ್ಲೇ ಇಡಬೇಕು. ಇದರಲ್ಲೇ ಡ್ರೈ ಮಸಾಲೆಲ್ಲೇ ನಾವು ಒಗ್ಗರಣೆಗೆ ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಜೀರಿಗೆ ಹಾಕ್ಕೊಂಡೇನಿ. ಇದರಲ್ಲೇ 1 ಸ್ಪೂನು ಧನಿಯಾ, 1 ಸ್ಪೂನು ಜೀರಾ ಪೌಡ್ರು, ಗರಂ ಮಸಾಲ ಅರ್ಧ ಸ್ಪೂನು, ಕಸ್ತೂರಿ ಮೇಥಿ 1 ಸ್ಪೂನು, ಕಾಶ್ಮೀರಿ ಲಾಲ್ ಮಿರ್ಚು 1.5 ಸ್ಪೂನು, ಆಮೇಲೆ ಚಾಟ್ ಮಸಾಲ ಚಾಟ್ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಂಡೇನಿ. ಇದು ಫಸ್ಟ್ ಇವಾಗ ಇದಕ್ಕೆ ಎಣ್ಣೆ ಕಾಯ್ದಿದೆ. ಇವಾಗ ಇದಕ್ಕೆ ಇದು ಫುಲ್ ನಾ ಹಾಕ್ಕೊಂಡು ಒಂದೇ ಸಾರಿಗೆ ಇದನ್ನು ಫರ್ಮೆಂಟ್ ಮಾಡಿ ಇದನ್ನು
ಇವಾಗ ಇದು ಶಾಲೋ ಫ್ರೈ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಎಲ್ಲ ಹಾಕ್ಕೊಂಡು ಬಿಡ್ತೀನಿ. ಆಮೇಲೆ ನಿಧಾನಕ್ಕೆ ಇದೇನು ನಾವು ಮೊಸರು ಮತ್ತು ನಿಂಬೆಹಣ್ಣು ರಸ ಹಾಕಿದ್ವಲ್ಲ ಅದರದ್ದು ಸ್ವಲ್ಪ ನೀರು ಬಿಟ್ಕೊಂಡಿದೆ. ಅದೇನೇ ಒಂದು ಸ್ವಲ್ಪ ಇದನ್ನು ಮಾಡಿಕೊಂಡು ಶಾಲೋ ಫ್ರೈ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಈ ಥರ ಶಾಲೋ ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆ ಇದರಲ್ಲಿ ಸ್ವಲ್ಪ ಅದರದ್ದು ನಾವೇನು ಎಲ್ಲ ಮೊಸರು ಮತ್ತು ನಿಂಬೆಹಣ್ಣು ಹಾಕಿರ್ತೇವಲ್ಲ ಅದನ್ನು ರಸ ಏನಾರ ಮೇಲೆ ಲಿಕ್ವಿಡ್ ಕಂಡ್ರೆ ಅದನ್ನು ಒಂದು ಸ್ವಲ್ಪ ತಕ್ಕೊಳ್ಬೇಕು. ಇಲ್ಲಾಂದರೆ ಒಂದು ಸ್ವಲ್ಪ ಹಾಕ್ಕೊಂಡಾದರೂ ನೀವು ಶಾಲೋ ಫ್ರೈ ಮಾಡ್ಕೋಬೋದು. ನೋಡಿ ಇದರಲ್ಲೇ 2 ಕ್ಯೂಬ್ ಬೆಣ್ಣೆ ಹಾಕ್ಕೊಂಡೇನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ, ಒಂದು 2 ಸ್ಪೂನಷ್ಟು. ನೋಡಿ ಈ ಥರ ಬೆಣ್ಣೆ ಯಾವತ್ತು ಕರಗಿದ ತಕ್ಷಣವೇ ಮಸಾಲೆ ಹಾಕಬಾರ್ದು, ಡ್ರೈ ಮಸಾಲೆ. ಫಸ್ಟ್ ಅದನ್ನು ಸ್ವಲ್ಪ ಬುರುಗು ಕಡಿಮೆ ಆಗಬೇಕು, ಆಮೇಲೆ ನೀವು ಡ್ರೈ ಮಸಾಲೆ ಹಾಕೋಬೋದು. ನೋಡಿ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ನಾನು ಡ್ರೈ ಮಸಾಲೆ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಜೀರಿಗೆ, ಇಷ್ಟೇ. ಲವಂಗ ಏಲಕ್ಕಿ ಹಾಕೇನಿ. ಆಗಿದೆ ಒಗ್ಗರಣೆ. ಇದಕ್ಕೆ ನಾನು ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರಿಬೇಕು. ನೋಡಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರಿದಿದ್ದೀನಿ. ಇವಾಗ ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಇದನ್ನು ಟೊಮೊಟೊ ಪ್ಯೂರಿನೂ ಒಂದು ಸ್ವಲ್ಪ ಅದರ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನೋಡಿ ಅರಿಶಿನ ಪೌಡ್ರ್ ಹಾಕ್ಕೊಂಡೇನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದರಲ್ಲಿ ನಾನು ಧನಿಯಾ, ಜೀರಾ, ಗರಂ ಮಸಾಲ, ಆಮೇಲೆ ಚಾಟ್ ಮಸಾಲ, ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರು ಅದೆಲ್ಲ ಇವಾಗ ಮಸಾಲೆ ಹಾಕೋತಾ ಇದ್ದೀನಿ. ಇದೆಲ್ಲ ಈ ಥರ ಸ್ವಲ್ಪ ಮಸಾಲೆ ಇದರಲ್ಲೇ ಈರುಳ್ಳಿ ಪೇಸ್ಟು ಮತ್ತು ಇದರಲ್ಲಿ ಹುರ್ಕೋಬೇಕು. ಎಲ್ಲಿವರೆಗೂ ಹಿಂಗೆ ಸೈಡ್ ಎಣ್ಣೆ ಬರಲ್ಲಲ್ಲ ಅಲ್ಲಿವರೆಗೂ ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಬರಬೇಕು, ಅಲ್ಲಿವರೆಗೂ ಪೇಸ್ಟ್ ಜೊತೆ ಹುರ್ಕೋಬೇಕು ಮಸಾಲೆನ. ನೋಡಿ ಈ ಥರ ಸೈಡಿಗೆಲ್ಲ ಈ ಥರ ಎಣ್ಣೆ ಬರಬೇಕು. ಮೇಲ್ಗಡೆನೂ ಒಂದು ಸ್ವಲ್ಪ ಎಣ್ಣೆ ಬಂದಿದೆ. ಇವಾಗ ನಾನು ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ನಾನು 1 ಬಟ್ಲು ಹಾಕ್ತಾಯಿದ್ದೀನಿ ಫ್ರೆಶ್ ಕ್ರೀಮ್ನ. ನೋಡಿ ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ನೀವು ಕೈ ಬಿಡ್ದೇ ಈ ಥರ ಕೈ ಆಡಿಸ್ತಾನೆ ಇರಬೇಕು ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ. ಯಾಕಂದರೆ ಫ್ರೆಶ್ ಕ್ರೀಮ್ ಮಸಾಲೆ ಜೊತೆ ಸೇರಿಕೊಂಡಾಗ ಅದು ಒಡೆಯೋ ಚಾನ್ಸಸ್ ಇರುತ್ತೆ, ಅದರಿಗೋಸ್ಕರ. ಆಮೇಲೆ ಇದಕ್ಕೆ ಇವಾಗ ಇದೇ ಬಟ್ಲದಿಂದ ಒಂದು ಸ್ವಲ್ಪ ಇಷ್ಟು ನೀರು ಹಾಕ್ತಾಯಿದ್ದೀನಿ. ಅಂದರೆ ಗ್ರೇವಿ ಅದನ್ನು ನಾವೇನು ಫ್ರೈ ಮಾಡಿರ್ತೇವಲ್ಲ, ಪನ್ನೀರು, ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಎಲ್ಲ ಅದರಿಗೋಸ್ಕರ ಇದು ಮಸಾಲೆಗೆ ನೀರು ಹಾಕೇನೆ. ಆ ಮಿಕ್ಸ್ ಆದಮೇಲೆ ಮತ್ತಿಷ್ಟು ಗಟ್ಟಿ ಆಗುತ್ತೆ. ಆ ಥರ ನಿಮಗೆ ಗಟ್ಟಿ ಆಗಲಿಲ್ಲ ಅಂದರೆ ಇದು ಕಾರ್ನ್ ಫ್ಲೋರ್ ಇದೆ, 1 ಸ್ಪೂನ್ ತೊಗೋಬೇಕು, ಇಲ್ಲ ಅಕ್ಕಿ ಹಿಟ್ಟು ತೊಗೋಬೋದು ನೀವು ಇದಕ್ಕೆ.
ಇದು ಸ್ವಲ್ಪ ಕುದಿಲಿಕ್ಕೆ ಬರ್ತಾ ಇದೆ. ಈ ಟೈಮಲ್ಲೇ ಇದೇನು ನಾವು ಫ್ರೈ ಮಾಡ್ಕೊಂಡಿರ್ತೇವಲ್ಲ ಅದೆಲ್ಲ ತರಕಾರಿಗಳನ್ನ ಹಾಕ್ಕೋಬೇಕು ಇದರಲ್ಲೇ. ಈ ಕರಿನ ಥಿಕ್ನೆಸ್ ಬರಲಿಕ್ಕೆ ನಾನು ಇವಾಗ ಇದಕ್ಕೆ ಈ ಕಾರ್ನ್ಫ್ಲವರ್ದು ಏನು ಪೌಡ್ರ್ ಇದೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡೇನಿ. ಇದನ್ನು ಇವಾಗ ಇದಕ್ಕೆ ಹಾಕ್ತೇನೆ ನೋಡಿ. ಆವಾಗ ಚೆನ್ನಾಗಿ ಗ್ರೇವಿ ಚೆನ್ನಾಗಾಗುತ್ತೆ ಇದ್ರ. ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ಟಿಕ್ಕಾ ಮಸಾಲ ಆಗಿದೆ ನೋಡಿ. ಈ ಥರ ಥಿಕ್ನೆಸ್ ಆಗಿ ಬಂದಿದೆ ಕಾರ್ನ್ಫ್ಲವರ್ ಪೌಡ್ರು ಹಾಕಿದ್ದಕ್ಕೆ. ಇವಾಗ ನಾನು ಈ ಕಸ್ತೂರಿ ಮೇಥಿನ ಈ ಥರ ನೀವು ಈ ಥರ ಕೈಲೇ ಮಸದ್ ಬಿಟ್ಟು ಹಾಕಿದರೆ ಆವಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತಂದರೆ ಲಾಸ್ಟ್ ಆಫ್ ಮಾಡಿ ಇದನ್ನು ಮುಚ್ಚುತ್ತೇವಲ್ಲ ಆ ಟೈಮಲ್ಲೇ ಒಂದು ಸ್ಪೂನ್ ತುಪ್ಪ ಮತ್ತು ಮೇಲೆ ಗರಂ ಮಸಾಲ ಹಾಕ್ಕೋಬೇಕು. ಗರಂ ಮಸಾಲ ಹಾಕಿ ಈ ಥರ ಕೈ ಆಡಿಸ್ಬಿಟ್ಟು ಬಿಟ್ಬಿಡಬೇಕು. ಆವಾಗ ಫ್ಲೇವರು ಚೆನ್ನಾಗಿ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಇವಾಗ. ಇಷ್ಟೇ ಪನ್ನೀರ್ ಟಿಕ್ಕಾ. ನೋಡಿ ಈ ಥರ ಪನ್ನೀರ್ ಟಿಕ್ಕಾ ಮಸಾಲ ಆಗಿದೆ. ಇದಕ್ಕೆ ನಾನು ಚಪಾತಿ ಮಾಡೇನಿ. ನೀವು ರೋಟಿ, ರುಮಾಲ್ ರೋಟಿ ಯಾವುದಾದ್ರೂ ಮಾಡ್ಕೋಬೋದು. ಪೂರಿ ಜೊತೆನೂ ಚೆನ್ನಾಗಿರುತ್ತೆ ನೋಡಿ. ಪನ್ನೀರ್ ಟಿಕ್ಕಾ ಮಸಾಲ ಮತ್ತು ಚಪಾತಿ. ಅದಕ್ಕೆ ನೀವು ಸೈಡಲ್ಲೇ ಸೌತೆಕಾಯಿ ಮತ್ತು ಈರುಳ್ಳಿ ಹೆಚ್ಕೊಂಡಾದರೂ ಸಲಾಡ್ ಟೈಪ್ ಸೇವಿಸ್ಬೋದು. ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಈ ಪನ್ನೀರ್ ಟಿಕ್ಕಾ ಮಸಾಲ ಜೊತೆ ಚಪಾತಿ ತುಂಬ ಟೇಸ್ಟಿಯಾಗಿದೆ. ಎಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ.